ನಮಸ್ತೆ, ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಹೊಸತೊಂದು ವಿಡಿಯೋದ ಮೂಲಕ ನಿಮ್ಮ ಜೊತೆ ಬಂದಿದ್ದೇನೆ. ಕಾಂಪೋಸ್ಟ್ ಮನೆಯಲ್ಲೇ ಮಾಡುವಂಥ ಗೊಬ್ಬರ, ಬಹಳ ಸರಳವಾಗಿ ಮನೆಯಲ್ಲೇ ಯಾವುದನ್ನು ನಾವು ತ್ಯಾಜ್ಯ ಅಂತ ಬಿಸಾಕ್ತೇವೋ ಅದರಿಂದ ನಮಗೊಂದು ಒಳ್ಳೆಯ ಗೊಬ್ಬರವನ್ನು ನಮ್ಮ ಮನೆಯಲ್ಲೇ ತಯಾರಿಸ್ಬೋದು. ಈ ಗೊಬ್ಬರವನ್ನು ನಾವು ಉಪಯೋಗ ಮಾಡಿದರೆ ಒಳ್ಳೆಯ ಫಲವತ್ತಾದ ಗಿಡಗಳು ನಮಗೆ ಬೆಳೆಯುತ್ತದೆ, ಯಾವುದೇ ಸಂಶಯ ಇಲ್ಲ ಅದರಲ್ಲಿ. ಯಾಕಂದರೆ ಇದು ತ್ಯಾಜ್ಯಗಳು ಅಂದರೆ ನಾವು ಬಿಸಾಕ್ತೇವೆ, ಇದರಿಂದ ಏನೂ ಉಪಯೋಗ ಇಲ್ಲ. ಇಂತಹ ತ್ಯಾಜ್ಯಗಳು ಅಂದರೆ ಅದು ಸಿಪ್ಪೆ ಆಗಿರ್ಬೋದು, ತರಕಾರಿ ಇತ್ಯಾದಿಗಳನ್ನು ನಾವು ಒಂದು ಒಳ್ಳೆಯ ಗೊಬ್ಬರ ರೀತಿಯಲ್ಲಿ ಅದನ್ನು ಕನ್ವರ್ಟ್ ಮಾಡ್ಬೋದು ಎನ್ನುವುದು ನಮಗೆ ಎಲ್ಲರಿಗೂ ಗೊತ್ತಿರ್ಬೋದು. ಆದರೂ ಕೂಡ ಬಹಳ ಸರಳವಾಗಿ ಇದನ್ನು ಮಾಡ್ಬೋದು, ತುಂಬದೇನು ಖರ್ಚೇನಿಲ್ಲ. ನೋಡಿ, ಈ ರೀತಿ ಕಂಟೈನರ್ ಅದನ್ನು ಹಾಕಿಡಬೇಕು. ಕಂಟೈನರ್ ಡಬ್ಬದಲ್ಲಿ ನೋಡಿ ಈ ರೀತಿ ಹಾಕಿಡಬೇಕು. ಯಾವುದು ಕೂಡ ಬಿಸಾಕಬಾರ್ದು. ಈ ಸಿಪ್ಪೆ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು. ನೋಡಿ ಈ ರೀತಿ ಸಿಪ್ಪೆ, ಇದು ಇವತ್ತು ನಾವು ಹಣ್ಣು ತಂದಿದ್ದೀವಿ ಅದರದ್ದು ಸಿಪ್ಪೆ. ನೋಡಿ, ಈ ರೀತಿಯ ಯಾವುದೇ ತ್ಯಾಜ್ಯಗಳನ್ನು ನಾವು ಬಿಸಾಕಬಾರ್ದು. ಇದನ್ನೆಲ್ಲವನ್ನು ಕೂಡ ನಾವು ತೆಗೆದಿಡಬೇಕು. ಇನ್ನು ಮುಂದಿನದ್ದು ಏನು ಕೆಲಸ ಅಂತ ಕೇಳಿದರೆ, ಒಂದು ಕಂಟೈನರ್, ಇದೊಂದು ಸಿಮೆಂಟಿನ ಡಬ್ಬ ಅಂತ ಹೇಳ್ತೇವೇನು, ಅದರಲ್ಲೂ ನಾವು ಈ ರೀತಿಯಲ್ಲಿ ದೊಡ್ಡದಾಗಿ ಮಾಡಬೇಕಂತ ಏನಿಲ್ಲ. ತುಂಬ ಖರ್ಚು ಬರ್ಬೋದು ಅಂತ ಇಟ್ಕೊಳ್ಳೋಣ. ಕಡಿಮೆ ಖರ್ಚಲ್ಲಿ ಕೂಡ ನಮಗೆ ಡಬ್ಬ ಸಿಗುತ್ತೆ. ಒಂದು 200 ರೂಪಾಯಿಗೆಲ್ಲ ಡಬ್ಬ ಸಿಗ್ಬೋದು. ಅಂಥ ಡಬ್ಬವನ್ನು ಇಟ್ಕೊಂಡು ನಮಗೆ ಒಳ್ಳೆಯ ಗೊಬ್ಬರವನ್ನು ಮಾಡ್ಬೋದು. ನೋಡಿ, ಇದು ಒಂದು ಸಿಮೆಂಟ್ನದ್ದು ಮಾಡ್ಬೋದು. ಇದು ನಮಗೆ ಪರ್ಮನೆಂಟ್ ಆಗಿಡ್ಬೋದು. ನೋಡಿ, ಇದಕ್ಕೊಂದು ದೊಡ್ಡ ಮುಚ್ಚಳ ಇದೆ ಮೇಲುಗಡೆ, ಮತ್ತೊಂದು ಚಿಕ್ಕ ಮುಚ್ಚಳ, ಮತ್ತು ಅಡಿಯಲ್ಲಿ ಯಾವುದೇ ಬಂದ್ ಮಾಡಬಾರ್ದು. ಅಥವಾ ನೀವು ಟ್ರೈ ತೆಗೊಳ್ಳೋ ಅಥವಾ ಡಬ್ಬದಲ್ಲಿ ಆದರೆ ಅಡಿಯಲ್ಲಿ ತೂತುಗಳು ಮಾಡಬೇಕು. ಬಹಳ ಅದು ಮಹತ್ವವಂಥದ್ದು. ಗಾಳಿ ಹೋಗಬೇಕು ಚೆನ್ನಾಗಿ ಅದಕ್ಕೆ. ಈ ಸಿಮೆಂಟ್ ಇದರಲ್ಲಿ ಯಾವುದೇ ಅಡಿಯಲ್ಲಿ ಇರುವುದಿಲ್ಲ, ಅಂದರೆ ಓಪನ್ ಆಗಿರುತ್ತೆ ಅಡಿ. ನೋಡಿ, ಈ ರೀತಿಯ ತ್ಯಾಜ್ಯಗಳನ್ನು ನಾವು ಹಾಕಬೇಕು ಅದಕ್ಕೆ. ಪ್ರತಿನಿತ್ಯ ತ್ಯಾಜ್ಯಗಳನ್ನು ನಾವು ಏನು ಅಡುಗೆ ಕೊನೆಯಲ್ಲಿ ಸಿಗುತ್ತೋ, ತರಕಾರಿ ಸಿಪ್ಪೆಗಳು ಎಲ್ಲವನ್ನು ಬಿಸಾಕುವುದು. ನಾವು ಅದನ್ನೆಲ್ಲ ಬಿಸಾಕುವುದನ್ನು ಪರಿವರ್ತನೆ ಮಾಡೋದು ಗೊಬ್ಬರದ ಮೂಲಕ. ನೋಡಿ, ಈ ರೀತಿ ಹಾಕುವಂಥದ್ದು. ಇದಕ್ಕೆಲ್ಲವನ್ನು ಇದು ನಮ್ಮ ಮನೆಯಲ್ಲಿ ನಾವು ಮಾಡಿದಂಥದ್ದು, ನಮ್ಮ ಮನೆಯಲ್ಲಿರುವಂಥದ್ದು ನಮ್ಮದು. ನಾವು ಈ ರೀತಿ ಮಾಡ್ತಾ ಇದ್ದೇವೆ. ಒಂದು 2-3 ಸಲ ನಾವು ಗೊಬ್ಬರವನ್ನು ತೆಗೆದಾಯ್ತು. ಈಗ 3ನೇ 4ನೇ ಬಾರಿಯನ್ನು ಹಾಕಿದ್ದೇವೆ ನಾವು. ಈಗ ಇನ್ನೂ ಆಗಿದೆ, ಇನ್ನೊಂದು 1 ತಿಂಗಳ ಕಾಲ ಆಯಿತು, ಇನ್ನೂ ಹಾಕ್ತಾ ಇದ್ದೇವೆ ಅದಕ್ಕೆ. ನೋಡಿ, ಈ ರೀತಿ ಅದನ್ನು ನಾವು ಮಾಡ್ತಾ ಇರಬೇಕು. ಈಗ ಮಾಡಿ ಬಂದಾಗಿ ಮುಚ್ಚಿಡಬೇಕು. ತುಂಬ ಟೈಟ್ ಅಂತ ಬೇಕಂತೇನಿಲ್ಲ, ಅದನ್ನು ಮುಚ್ಚಿಡಿ. ನೋಡಿ, ಇದರಲ್ಲಿ 2ನೇ ಸಂಗತಿ ಅಂತ ಕೇಳಿದರೆ, ಇದರಲ್ಲೊಂದು ಹುಳ ಇದೆ. ನೋಡಿ, ಇದು ಬ್ಲ್ಯಾಕ್ ಸೋಲ್ಜರ್ ಅಂತ ನಾವು ಕರಿತೀವಿ. ಯಾಕಂದರೆ ಬ್ಲ್ಯಾಕ್ ಸೋಲ್ಜರ್ ಅಂದರೆ ಈ ಹುಳ ಇರುವುದರಿಂದಾಗಿ ಯಾವುದು ಕಾಂಪೋಸ್ಟ್ ತಯಾರಾಗುವಂಥದ್ದು. ಈ ಹುಳದ ಮೂಲಕ ಕಾಂಪೋಸ್ಟ್ ಅದು ಪರಿವರ್ತನೆ ಮಾಡುವಂಥ ಕಾಂಪೋಸ್ಟ್, ಅದು ಎಲ್ಲವನ್ನು ಹುಡಿ ಮಾಡುತ್ತೆ. ನಾವು ಹಾಕಿದ ತರಕಾರಿ ಆಗಿರ್ಬೋದು ಎಲ್ಲವೂ ಕೂಡ ಡ್ರೈ ಆಗಿ ಒಂದು ಒಳ್ಳೆಯ ಗೊಬ್ಬರವಾಗಿ ಪರಿವರ್ತನೆ ಹೊಂದುತ್ತೆ. ನೋಡಿ, ಇನ್ನು ಮುಂದಕ್ಕೆ ನೋಡಿ ಈ ಹುಳ ಏನು ಕೆಲಸ ಮಾಡುತ್ತೆ ಅಂತ ನೋಡಿ. ಹೀಗೆ ಈ ರೀತಿಯ ಡ್ರೈ ಆಗಿ ಒಂದು ಗೊಬ್ಬರ ನಮಗೆ ಸಿಗುತ್ತೆ. 1 ತಿಂಗಳು ಕಳೆದಾಗ, 1.5 ತಿಂಗಳು ಕಳೆದಾಗ ಒಳ್ಳೆಯ ಗೊಬ್ಬರ, ಫಲವತ್ತಾದ ಗೊಬ್ಬರ, ಯಾವುದೇ ಕೆಮಿಕಲ್ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.